ಹಲೋ. ಹಲೋ ರೀ. ನಮಸ್ಕಾರ ಸ್ವಾಮಿ. ನಮಸ್ತೆ ಸ್ವಾಮಿ, ನಮಸ್ತೆ. ಹೇಳಿ. ನಮ್ಮ ಅಪ್ಪಾರಿಗೆ ಅದ ಹಾರ್ಟಿನ್ ಪ್ರಾಬ್ಲಮ್ ಅಂತ ಹೇಳಿ ನಿಮ್ಗೆ ಲಾಸ್ಟ್ ಟೈಮ್ ಕರೆ ಮಾಡಿದ್ದಾರೆ ನಾನು. ಯಾರು ಮಾತಾಡೋದು? ನಾವು ಶ್ರೀಶೈಲ್ ಹಡಪದ್ ಅಂತ ಮಾಲಿಂಗಪುರದಿಂದ ರೀ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಹಾನ್ರಿ. ಅದ ನೀವ ಮೃತ್ತಿಕೆ ಪ್ರಸಾದ ಕೂಡ ಹೇಳಿದ್ರಿ ನೀವ. ಹ್ಮ್. ನಾ ನಿಮ್ಗ ಹಾರ್ಟ್ ಪ್ರಾಬ್ಲಮ್ ಐತತ್ತ ಹೇಳಿನ್ರಿ ನಾ ನಿಮ್ಗ. ಯಾವಾಗ ಫೋನ್ ಮಾಡಿದ್ರಿ? ಈಗ ಒಂದ್ ಹೆಚ್ಚಕಮ್ಮ ಒಂದ್ ತಿಂಗಳ ಹಿಂದ ಮುಂಚೆನೆ ಮಾಡಿದ್ದೆ ಸ್ವಾಮಿ. ಹಾ 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 ಹಾ. ಅದಕ್ಕೆ ನೀವು ಏನ್ ಅಂದಿದ್ರಿ, ಇಲ್ಲ ಮೃತ್ತಿಕೆ ಪ್ರಸಾದ ಕೊಡಿ, ಓಕೆ. ಕಡಿಮೆ ಆಗತ್ತ ಅಂತ ಹೇಳಿದ್ರಿ ನೀವು. ನಮ್ಗ Okay. ತಿಳಿಸಿ ಕೊಟ್ಟಿದ್ರ ಸ್ವಾಮಿ ನೀವು. ಓ, ಪೂಜೆದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ, ಹಾರ್ಟ್ ಪೇಷಂಟ್ ಅಂತ ಹೇಳಿದ್ರಿ ನೀವು ನನಗೆ. ಹಾ 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 ರೀ. ನೆನಪಿದೆ. ಹೇಳಿ ಸ್ವಾಮಿ, ಹೇಳಿ. ಅದ ಮೃತ್ತಿಕೆ ಪ್ರಸಾದ ಕೊಡಿ ಅಂತ ನೀವ್ ಹೇಳಿದ್ರಿ. ಓಕೆ. ಆ ಪ್ರಕಾರ ನಾನ್ ನಿಮ್ ಹೇಳಿದ ಪ್ರಕಾರ ನಾನು ಪೂಜೆ- ಕೊಟ್ಟೇನಿ, ಅವ್ರಿಗೆ ಕಮ್ ಆಗಿದೆ ಸ್ವಾಮಿ. ಪೂಜೆ ಮಾಡ್ತಾ ಇದ್ದೀರಾ ನೀವು? ಹಾ ಮಾಡ್ತೀವಿ ಸ್ವಾಮಿ. ಓಕೆ. ಇವಾಗ ಹುಷಾರಾಗಿದ್ದಾರೆ ನಿಮ್ಮ ತಂದೆಯವರು? ಹುಷಾರಾಗಿದ್ದಾರೆ ಸ್ವಾಮಿ. ಓ, ಅದ್ಭುತ ಅಲ್ಲ ಸ್ವಾಮಿ. ಒಂದು ತಿಂಗಳದಿಂದ ನೀವು ನನಗೆ ಕರೆ ಮಾಡಿದ್ರಿ. ಹೌದ್ರಿ. ಅವತ್ತು ನನ್ನ ತಂದೆಯವ್ರಿಗೆ ಹುಷಾರಿಲ್ಲ ಸ್ವಾಮಿ, ಹಾರ್ಟ್ ಅಟ್ಯಾಕ್ ಆಗಿತ್ತು, ಹಾರ್ಟ್ ಪೇಷಂಟ್ ಇದಾರೆ ಅಂತ ಹೇಳಿದ್ರಿ. ಹಾ ರೀ. ಇವತ್ತು ಡಾಕ್ಟರ್ ಹತ್ರ ಹೋದಾಗ ಅವತ್ತು ತುಂಬಾ ಒಂದು ಇದರಿಂದ ಮಾತಾಡ್ತಾ ಇದ್ರಿ. ಇವತ್ತು ಪರವಾಗಿಲ್ವಾ, ಹುಷಾರಾಗಿದ್ದಾರೆ, ಗುಣಮುಖವಾಗಿ ನಿಮ್ಮ ಮನೆಗೆ ಬಂದಿದ್ದಾರೆ ಡಿಸ್ಚಾರ್ಜ್ ಆಗಿ? ಸರ್ ಅವ್ರನ್ನ ಅಡ್ಮಿಟ್ ಮಾಡಿಲ್ಲ ರೀ ಸರ್, ರಾಯರ ಆಶೀರ್ವಾದದಿಂದ. ಬಾಪ ಬಾಪ. ಅಲ್ಲೇ ಟ್ಯಾಬ್ಲೆಟ್ ಮೇಲೆ ಕಮ್ಮಿ ಆಗಿದೆ. ಒಳ್ಳೆ ಡೈಲಿ ಮೃತ್ತಿಕೆ ಕೊಡ್ತಾ ಇದ್ದೀನಿ. ಹಾ. ಡೈಲಿ ಅಂದ್ರೆ ಹಾ. ವಾರಕ್ಕೆ ಸ್ನಾನ ಮಾಡಿ ಸ್ವೀಕರಿಸ್ಕೋಬೇಕು. ಒಂದು ಸ್ನಾನ glass ಮಾಡಿ- ಅಲ್ಲಿ ಒಂದು ಚಿಟಿಕೆ ಎಷ್ಟು ಹಾಕಿ ನಾನು ಏನ್ ಹೇಳ್ಕೊಟ್ಟಿನಲ್ಲ ನಿಮ್ಗೆ, ಅದೇ ಹೌದ್ರಿ. ರೀತಿಯಾಗಿ ಸ್ವೀಕರಿಸ್ಕೊಳ್ಳಿ. ಇವತ್ತು ನೋಡಿ, ನಿಮ್ಮ ತಂದೆಯವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಲಿಲ್ಲ, ಹುಷಾರಾಗಿ ಆಗ್ಲಿಲ್ಲ. ಹಾಕಿ ಬಂದಿದ್ದಾರೆ ಅಂತಂದ್ರೆ ಅದೆಲ್ಲ ರಾಯರ ರಾಯರ ಆಶೀರ್ವಾದ. ನಾವು ಇಲ್ಲಿ ಈಗ ಸತ್ಯವಾಗೂ ಮಂತ್ರಾಲಯದಾಗ ಇದೀವ್ರಿ ಗುರುಗಳ. ಅದನ್ನ ನಿಮಗ ಓಕೆ. ಅದನ್ನ ನಾವು ಸತ್ಯನ ನುಡಿಬೇಕ್ರಿ ನಾವ್. ಹೌದು, ಒಳ್ಳೇದು ಸ್ವಾಮಿ. ಹಾ. ಮಂತ್ರಾಲಯಕ್ಕೆ ಹೆಂಗ್ ಹೋಗಿದ್ದೀರಾ? ನಾವು ಪಾದಯಾತ್ರೆ ಬಂದಿವ್ರಿ ಗುರುಗಳೇ. ಏನ್ ಸ್ವಾಮಿ, ಅದ್ಭುತ ಅಲ್ವ ಸ್ವಾಮಿ. ಯಾವ್ದು ಮಹಾಲಿಂಗಪುರದಿಂದ ನೀವು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀರಾ? ಮಾಲಿಂಗಪುರದಿಂದ ಬಂದಿವ್ರಿ. ಓಹೋ, ಒಳ್ಳೆ ಪುಣ್ಯ ಕ್ಷೇತ್ರದಲ್ಲಿ ಅಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡು ಕರೆ ಮಾಡ್ತಾ ಇದ್ದೀರಂದ್ರೆ ಪುಣ್ಯವಂತರು ಸ್ವಾಮಿ. ಹೌದ್ರಿ. ಯಾರೆಲ್ಲ ರಾಯರ ಆಶೀರ್ವಾದ ಮತ್ ಹೊಳ್ಳಿ ನಿಮ್ಮಿಂದ ನಮಗ ಐತ್ರಲ್ಲ ರಾಯರ ಇದನ್ನ ಮಾಡಾಕತ್ಯಾರ, ನಮಗ ಅನುಗ್ರಹ ಮಾಡಾಕತ್ಯಾರ್ರಿ. ನಮ್ಮದೇನಿದೆ ಸ್ವಾಮಿ, ನಾನು ಇಲ್ಲ ನಿಮ್ಮ ಸ್ವಾಮಿ. ಹಾಗೆ ಮನುಷ್ಯ. ಹೋಗಿ ಐತ್ರಿ ಸ್ವಾಮಿ, ಇಲ್ಲ ನಂಗಿಲ್ಲ, ನಿಮ್ದು ಒಂದ್ ಸ್ವಲ್ಪ ಬೇಕ್ರಿ. ಖಂಡಿತ ಈಗ ನಮ್ಗೆ ಸ್ವಾಮಿ, ಏನು ಎಲ್ಲ- ಅಲ್ಲ ಸ್ವಾಮಿ, ನಮ್ಗೆ ಏನು ಗೊತ್ತಿರಲ್ಲ. ಈಗ ಮೃತ್ತಿಕೆ ಅಂದ್ರೆ ಏನು ಗೊತ್ತಿದ್ರಿಕಿಲ್ಲ. ನಿಮ್ ವಿಡಿಯೋದಲ್ಲಿ ನೋಡಿ ತಗೊಂಡ್ ನಾನು ಅಲ್ಲಿ ಮಂತ್ರಾಲಯದಾಗ ಹೋಗಿ ತಗೊಂಡ್ ಬಂದು ಅಪ್ಪಾರಿಗೆ ಹಾಕಿ ಅದ ನಂತರ ಕಮ್ಮ ಆಗೈತಿ ಅಂದ್ರ ರಾಯರ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಎಲ್ಲ ರಾಯರ ಕೃಪೆ. ಹಾ, ರಾಯರು ಏನ್ ಹೇಳಿದ್ದಾರೆ, ಭಕ್ತಿಯಿಂದ ನೀನು ನನ್ನ ಹತ್ತಿರ ಬಾಕಂದ, ನಾನು ಪ್ರೀತಿಯಿಂದ ನಿನ್ನ ಸ್ವೀಕರಿಸ್ಕೊಂತೀನಿ ಅಂತ ಹೇಳಿದ್ದಾರೆ ರಾಯರು. ಖಂಡಿತ ಸ್ವಾಮಿ, ಅದಕ್ಕೆ ಖಂಡಿತ. ಇವತ್ತು ನನ್ನ ತಂದೆಯವರಿಗೆ ಗುಣಮುಖವಾಗಿದೆ ಅಂತ ಹೇಳಿ ನಿಮ್ಮ ಕಾಲ್ ಮುಖಾಂತರ, ಕರೆ ಮುಖಾಂತರದಲ್ಲಿ ನನಗೆ ತಿಳಿಸ್ತಾ ಇದ್ದೀರಲ್ವಾ, ನಿಜವಾಗ್ಲೂ ಒಳ್ಳೇದಾಗ್ಲಿ ಸ್ವಾಮಿ. ಯಾಕಂದ್ರೆ ಇವಾಗ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ವ್ರತವನ್ನು, ಪೂಜೆವನ್ನು, ಅದನ್ನ ನೀವು ಅಲ್ಲಿಗೆ ಮುಗಿಸಕ್ ಹೋಗ್ಬೇಡಿ. ನೀವು ಪೂಜೆ ನಿಮ್ಮ ಉಸಿರಿರೋರ್ಗು ರಾಯರಿಗೆ ಪೂಜೆ ಮಾಡ್ತಾ ಇರಿ. ಆಯ್ತು ಸ್ವಾಮಿ, ಆಯ್ತು ಮಾಡ್ತೀನಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ರಾಯರು. ಆಯ್ತು, ಖಂಡಿತ ಮಾಡ್ತೀನಿ ಸರ್. ನಮ್ಮ ನಾವು ಉಸಿರು ನಿಂದ್ರತಕ ನಾವು ರಾಯರ್ನ ಬಿಡಲ್ಲ ಸ್ವಾಮಿ ನಾವು. ನಿಮ್ಮ ಮಹಾಲಿಂಗಪುರದಿಂದ ನನಗೆ ಸುಮಾರು ಜನ ಫೋನ್ ಮಾಡ್ತಾರೆ. ಒಬ್ಬ ತಾಯಂದಿರಿಗೆ 10 ವರ್ಷ ಮಕ್ಕಳಾಗಿರ್ಲಿಲ್ಲ, 10 ವರ್ಷ ಮಕ್ಕಳಾಗ್ಲಾರ್ದಂತವ್ರಿಗೆ ರವಿಕುಮಾರ್ ಅಂತ ಅವ್ರ ಹೆಸರು. ರವಿ ಉಮ್ರಾಣಿ ರೀ. ರವಿ ಉಂಬ್ರಣಿ ಅಂತೇಳಿ ಅವರು ಬಂದಿದ್ದಾರೆ ಗುರುಗಳೇ, ಅವರು ಬಂದಿದ್ದಾರೆ ಪಾದಯಾತ್ರೆ. ಸ್ವಲ್ಪ ಸೈಡ್ ಅಲ್ಲಿ ನಿಂತ್ಕೊಳ್ಳಿ, ಗಾಳಿ ಸೌಂಡ್ ಕೇಳಿಸ್ತಾ ಇದೆ, ಸೈಡ್ ಅಲ್ಲಿ ನಿಂತ್ಕೊಳ್ಳಿ ಅಷ್ಟೇ. ನನಗೆ ಅವತ್ತು ಅವರು ಕೂಡ ಫೋನ್ ಮಾಡಿದ್ರು, ನಿಮ್ಮೂರವರೇ ಹಾಗಾದ್ರೆ ಅವರು, ಮಹಾಲಿಂಗಪುರದವರು. ಅವ್ರಿಗೂ ಕೂಡ 10 ವರ್ಷದ ಮಕ್ಕಳಾಗಿರ್ಲಿಲ್ಲ. ರಾಯರ ಪೂಜೆಯನ್ನು ಹೇಳಿಕೊಟ್ಟಿದ್ದಕ್ಕೆ 4ನೇ ವಾರ 5ನೇ ವಾರದಲ್ಲಿ ಅವ್ರಿಗೂ ಮಗು ಆಗ್ತಾ ಇದೆ. ಇವಾಗ 4ನೇ ವಾರದಲ್ಲಿ ಸ್ವಾಮಿ. 4ನೇ ವಾರದಲ್ಲೇ ಪ್ರೆಗ್ನೆಂಟ್ ಆಗಿದ್ದಾರೆ ಆ ತಾಯಿ. ಹಾನ್ರಿ. ಅದಕ್ಕೆ ರಾಯರ್ನ ಪವಾಡ ಅಂದ್ರೆ ತುಂಬಾ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ರಾಯರು. ಹೌದು ಸ್ವಾಮಿ ರೀ. ಅದಕ್ಕೆ ನೋಡಿ, ಹಾರ್ಟ್ ಪೇಷಂಟ್ ಇರ್ಲಿ, ಕ್ಯಾನ್ಸರ್ ಪೇಷಂಟ್ ಇರ್ಲಿ, ನಿಮ್ಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಆದ್ರೆ ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಿ, ರಾಯರ್ ನಿಮ್ನ ಯಾವ ಹಾಸ್ಪಿಟ್ಲಿಗೂ ಕಳಿಸಿ ಕೊಡುವುದಿಲ್ಲ ಸ್ವಾಮಿ. ಕಳಿಸ್ಕೊಡಲ್ಲ ಸ್ವಾಮಿ, ಕಳಿಸ್ಕೊಡಲ್ಲ. ಅದಕ್ಕೆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ. ರಾಯರ್ ಇದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಖಂಡಿತ ಸ್ವಾಮಿ, ಖಂಡಿತ ರೀ. ಅದಕ್ಕೆ ಇವತ್ತಿನ ದಿನದಲ್ಲಿ ನನ್ನ ತಂದೆಯವರು ಹಾರ್ಟ್ ಪೇಷಂಟ್ ಗುಣಮುಖವಾಗಿ ಆಗಿದ್ದಾರೆ ಅಂತ ಹೇಳಿ ನನಗೆ ಫೋನ್ ಮುಖಾಂತರ ತಿಳಿಸ್ತಾ ಇದ್ರಲ್ಲ, ಖಂಡಿತ ಒಳ್ಳೇದಾಗ್ಲಿ. ಇನ್ನು ಹೆಚ್ಚಿನ ರೀತಿಯಾಗಿ ಇದೇ ರೀತಿಯಾಗಿ ಪವಾಡಗಳನ್ನು ಮಾಡ್ತಾ ಇರ್ತಾರೆ. ಪವಾಡಗಳನ್ನು ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹಾನ್ರಿ.
ನೋಡ್ತಾ ಇರಿ ಸ್ವಾಮಿ, ಎಲ್ಲರಿಗೂ ನೋಡ್ತೀನಿ ಸ್ವಾಮಿ. ನನಗ್ ಇನ್ನೊಂದ್ ರಾಯರ ಆಶೀರ್ವಾದದಿಂದ ನಮ್ಮ ಆಶೀರ್ವಾದದಿಂದ ಒಂದ್ ಉದ್ಯೋಗ ಕೈ ಹಾಕವಂದನ್ರಿ ನಾ ಇನ್ನ ಮುಂದ. ಚಿಂತಿಸಬೇಡಿ, ಇವತ್ತು ಪುಣ್ಯಕ್ಷೇತ್ರ ಅಂದ್ರೆ ಅಂತ ರಾಯರ ಜಾಗದಲ್ಲಿ ನಿಂತ್ಕೊಂಡು ನನಗೆ ಒಂದು ಕೆಲಸದ ಬಗ್ಗೆ ನಾನು ಕೈ ಹಾಕ್ತಾ ಇದ್ದೀನಿ ಅಂತ ಹೇಳಿದಿರಲ್ವಾ, ಅತಿ ಶೀಘ್ರದಲ್ಲೇ ನಿಮ್ಗೆ ಕೆಲಸ ಸಕ್ಸಸ್ ಆಗುತ್ತೆ ಸ್ವಾಮಿ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಅತಿ ಶೀಘ್ರದಲ್ಲೇ ನೀವು ಒಂದು ಕೆಲಸದಲ್ಲಿ ಹೋಗಿ ಒಂದು ಉದ್ಯೋಗವನ್ನು ಪಡೆದುಕೊಳ್ಳುತ್ತೀರಾ, ಅದು ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ. ನೆಕ್ಸ್ಟ್ ನೀವು ಪ್ರಯತ್ನ ಪಡೋದ್ರಲ್ಲಿ ತಥಾಸ್ತು ಅಂತ ರಾಯರೇ ಆಶೀರ್ವಾದ ಮಾಡ್ತಾರೆ. ಆಯ್ತು ಸ್ವಾಮಿ, ಆಯ್ತು. ಅದಕ್ಕೆ ಒಳ್ಳೇದಾಗ್ಲಿ. ಮತ್ತೆ ಇವಾಗ ಹೆಂಗೆ ನೀವು ಪಾದಯಾತ್ರೆ ಮತ್ತೆ ಅಲ್ಲಿಂದ ನಡೆದುಕೊಂಡು ಬಂದಿದ್ದೀರಾ? ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಗೆ ನಿಮ್ಮೂರಿಂದ? ನಮ್ಮೂರಿಂದ ಒಂದ್ 300 ಕಿಲೋಮೀಟರ್ ಆಗತ್ತೆ ಸ್ವಾಮಿ ರೀ. 300 ಕಿಲೋಮೀಟರ್ ಆಯ್ತಾ? ಹ್ಞೂ. ಓಕೆ. ಇವು ಮತ್ತೆ ಹೆಂಗ ಪಾದಯಾತ್ರೆ ರಿಟರ್ನ್ ಉಲ್ಟಾ ಹಂಗೆ? ಇಲ್ರಿ ಸ್ವಾಮಿ ರೀ, ಬಸ್ಸಿಗೆ ಬರ್ತೇನ್ರಿ. ಓ, ಬಸ್ಸಿಗೆ ಹೋಗ್ತಾ ಇದ್ದೀರಾ? ಹಾ ರೀ. ಓಕೆ. ಪಾದಯಾತ್ರೆ ಅಂದ್ರೆ ಹೆಂಗೆ, ಸ್ಲಿಪ್ಪರ್ ಹಾಕಿದಿರಾ ಹಾಕಿಲ್ವಾ? ಸ್ಲಿಪ್ಪರ್ ಹಾಕೇನ್ರಿ ಸ್ವಾಮಿ. ಸ್ಲಿಪ್ಪರ್ ಹಾಕಿದಿರಾ? ಇರ್ಲಿ. ಯಾಕಂದ್ರೆ ಸ್ಲಿಪ್ಪರ್ ಹಾಕಿದಿರ ಅಂದ್ರೆ ಅಲ್ಲಿ ಒಂದು 101 ರೂಪಾಯಿ ಉಂಡಿಗೆ ಹಾಕ್ಬಿಡಿ. ಯಾಕಂದ್ರೆ ಪಾದಯಾತ್ರೆ ಅನ್ನುವುದು ಸ್ಲಿಪ್ಪರ್ ಹಾಕ್ಬಾರ್ದು ನಾವು. ಇವತ್ತು ನಾನು ಏನ್ ಪಾದಯಾತ್ರೆ ಮಾಡ್ತೀನಿ ಯಾವ್ದು ಸ್ಲಿಪ್ಪರ್ ಹಾಕುವುದಿಲ್ಲ ಸ್ವಾಮಿ. ಒಂದು ಟ್ಯಾಬ್ಲೆಟ್ ಕೂಡ ನಾನು ಯೂಸ್ ಮಾಡಿಲ್ಲ. 400 ಕಿಲೋಮೀಟರ್ ಬೆಂಗಳೂರಿಂದ 400 ಕಿಲೋಮೀಟರ್ ಮಂತ್ರಾಲಯಕ್ಕೆ ಹೋದ್ರುನು ನಾನು ಒಂದು ಟ್ಯಾಬ್ಲೆಟ್ ಕೂಡ ಯೂಸ್ ಮಾಡಿಲ್ಲ. ಯಾಕಂದ್ರೆ ಇದೆಲ್ಲ ರಾಯರ ಪೌಡ. ಇವತ್ತು ನೀವು 300 ಕಿಲೋಮೀಟರ್ ನಡೆದುಕೊಂಡು ಬಂದಿದ್ದೀರಾ, ಹೆಂಗಿದ್ದೀರಾ? ಹುಷಾರಾಗಿದ್ದೀರಾ? ಏನಾದ್ರು ನಿಮ್ಗ ಹುಷಾರದನ್ರಿ ಸರ್, ಏನೂ ಪ್ರಾಬ್ಲಮ್ ಇಲ್ರಿ. ಅಂದ್ರ ಒಂದ್ ಸ್ವಲ್ಪ ನೀರ್ ಚೇಂಜ್ ಆದ್ವಲ್ರಿ, ಅದಕ್ಕಾಗಿ ಒಂದ್ ಸ್ವಲ್ಪ ಜ್ವರ ಬಂದಂಗ ಆಗ್ಯಾವ್ರಿ. ಇವತ್ತ ಗುಳಿಗಿ ತಗೊಂಡ್ರಿ ರಾಯರ ಹೆಸರ ರೀ. ಗುರುಗಳು ಇನ್ನೊಂದ್ ವಿಷಯ ನಿಮ್ಗ, ಅಲ್ಲಿ ನಮ್ ಊರದಲ್ಲಿ 2 ಮಠ ಇದಾವೆ. ಅಲ್ಲಿ ಊರದಲ್ಲಿ ಸ್ವಲ್ಪ ಮಂತ್ರಾಕ್ಷತೆ ನಮ್ ಗುರು ಮುರಳೀಧರತೆ ಅವ್ರದ್ದೇ ಒಂದ್ ದಿವಸ ಮಂತ್ರಾಕ್ಷತೆ ಇಸ್ಕೊಂಡ್ ಬಂದಿನ್ರಿ ನಾ. ಅವ ಮಂತ್ರಾಕ್ಷತೆ ಇಸ್ಕೊಂಡ್ ಬಂದ ಕೇಸಿಂದ ಪಾದಯಾತ್ರೆ ಬರೋ ಹೊತ್ನ್ಯಾಗ್ರಿ ಅವ್ರಿಗೆ ಆನಂದ್ ಮಾಸ್ಟರ್ಗೆ ಮತ್ ಹೊಳ್ಳಿ ಇನ್ನೊಂದ್ 4-5 ಜನ ಸುಮಾರು ಜನಕ್ಕೆ ಆನಂದ್ ಮಾಸ್ಟರ್ ಸ್ವಾಮಿ ಜಿ ಕನ್ನಡದಲ್ಲಿ ಆಂಕರ್ ಅದಾರಲ್ಲ, ಅವರು ಪಾದಯಾತ್ರೆ ಮಾಡಿದಾರ? ಅವರು ಬಂದಿದ್ರಿ. ನಿಮ್ ಜೊತೆ ಪಾದಯಾತ್ರೆ ಮಾಡ್ತಾ ಇದಾರ? ಹ್ಞೂ ರೀ. ಏನ್ ಸ್ವಾಮಿ ಅದ್ಭುತವಾಗಿ. ಅವ್ರು ಆನಂದ ಮಾಸ್ಟರ್ ಪಾದಯಾತ್ರೆ ಹೆಂಗೆ, ಅವ್ರು ಹೆಂಗ್ ಬಂದಿದ್ದಾರೆ ನಿಮ್ಮ ಹತ್ರ? ಅಲ್ಲೇ ಸ್ವಾಮಿ ನಮ್ಮ ಊರಲ್ಲಿ ಅವರು ಫ್ರೆಂಡ್ ಇದಾರೆ, ದಾನೇಶ್ ಅಂತೇಳಿ. ಓಕೆ. ಅವ್ರ ಮುಖಾಂತರ ಕಾಲ್ ಮಾಡಿ ಎಲ್ಲಾ ಸೆಟ್ ಮಾಡಿದ್ದಾರೆ. ಅವ್ರು ನಮ್ ಜೋಡ ಸೆಟ್ ಮಾಡಿ ಬಿಟ್ಟಿದ್ರು ಅವ್ರ ಫ್ರೆಂಡ್. ಓ, ಹಾಗಾದ್ರೆ ಆನಂದ ಮಾಸ್ಟರ್ ಅವರು ಪಾದಯಾತ್ರೆ ಮಾಡಿಕೊಂಡು ನಿಮ್ಮ ಇದಕ್ಕೆ ಬಂದಿದ್ದಾರೆ ಹಾಗಾದ್ರೆ? ಬಂದಾರ್ರಿ. ಎಷ್ಟು ಜನ ಬಂದಿದ್ದೀರಾ ಸ್ವಾಮಿ ನೀವು? ಒಂದ್ 67 ಜನ ಇದ್ರು ಗುರುಗಳೇ. ಓಹೋ, ಒಂದು ಫೋಟೋವನ್ನು ಕಳಿಸಿ ಸ್ವಾಮಿ ನಮಗೆ. ಕಳಿಸ್ತೀನಿ ಸ್ವಾಮಿ, ಕಳಿಸ್ತೀನಿ. ನೀವು ಆನಂದ ಮಾಸ್ಟರ್ ಇರುವುದು ಮತ್ತೆ ನಿಮ್ಮ ಫೋಟೋ ಎಲ್ಲಾ ಫೋಟೋವನ್ನು ಕಳಿಸಿ ನೋಡೋಣ, ನಮಗೂ ಖುಷಿ ಆಗತ್ತೆ. ಯಾಕಂದ್ರೆ ಅವರು ಕಲಾವಿದರು ಅಂದ್ರೆ ರಾಯರದ್ದು ಒಂದು ಅನುಗ್ರಹ ಅವರಿಗೆ ತುಂಬಾ ಅದ್ಭುತವಾಗಿ ಸಿಕ್ಕಿದೆ. 7-8 ವರ್ಷದಿಂದ ಅದ ಹರಕೆ ಇತ್ತತ್ರಿ. ಅದಕ್ಕಾಗಿ ಅವ್ರ ಅಲ್ಲಿ ಮಾಲಿಂಗಪುರದಿಂದ ನಮ್ಮ ಕ್ಷೇತ್ರದ ಪುಣ್ಯ ಕ್ಷೇತ್ರದಿಂದ ಇಲ್ಲಿ ಪುಣ್ಯ ಕ್ಷೇತ್ರದವರೆಗೆ ಮಾಡಿದ್ದಾರೆ. ಒಳ್ಳೇದಾಗ್ಲಿ ಸ್ವಾಮಿ. ಅವ್ರ ಜೊತೆ ನೀವು ಇವತ್ತು ಪಾದಯಾತ್ರೆ ಮಾಡ್ಕೊಂಡ್ ಬಂದಿದ್ದೀರಂದ್ರೆ ನಿಜವಾಗ್ಲೂ ಪುಣ್ಯವಂತರು ಸ್ವಾಮಿ. ಒಳ್ಳೇದಾಗ್ಲಿ. ಯಾಕಂದ್ರೆ ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಆನಂದ್ ಮಾಸ್ಟರ್ ಅನ್ನೋದು ರಾಯರಲ್ಲಿ ಎಷ್ಟು, ಅವರು ಒಬ್ರು ಪರಮ ಭಕ್ತರು ರಾಯರಿಗೆ. ಪರಮ ಭಕ್ತರು ಸ್ವಾಮಿ. ಅವರು ಒಂದ್ ಧಾರಾವಾಹಿ ಮಾಡಿದ್ದಾರೆ ಅಲ್ಲ. ಗೊತ್ತು ಸ್ವಾಮಿ. ಅವ್ರದ್ದು ನಾನು ಆನಂದ್ ಮಾಸ್ಟರ್ ಅವ್ರದ್ದು ಎಲ್ಲದೂ ನೋಡುತ್ತಾ ಇರ್ತೀನಿ. ರಾಯರ ಪಾತ್ರವನ್ನು ಯಾರ್ಯಾರು ಮಾಡಿದ್ದಾರೆ? ರಜನಿಕಾಂತ್ ಸರ್ ಮಾಡಿದ್ದಾರೆ, ಶ್ರೀನಾಥ್ ಸರ್ ಮಾಡಿದ್ದಾರೆ, ರಾಜಕುಮಾರ್ ಸರ್ ಅವ್ರು ಮಾಡಿದ್ದಾರೆ, ಅಣ್ಣವರು ಮತ್ತೆ ಆನಂದ್ ಮಾಸ್ಟರ್ ಸರ್ ಎಲ್ರು ಎಷ್ಟು ರಾಯರ ಪಾತ್ರವನ್ನು ಮಾಡ್ತಾ ಇರ್ತಾರೆ. ಅವ್ರದ್ದು ಎಲ್ಲರದು ನಾನು ನೋಡಿದೀನಿ, ಒಬ್ರದ್ದು ಬಿಟ್ಟಿಲ್ಲ. ಆದ್ರೆ ಇವತ್ತಿನ ದಿನದಲ್ಲಿ ನೀವು ಆನಂದ ಮಾಸ್ಟರ್ ಜೊತೆ ಅವರು ನಡೆದುಕೊಂಡು ಬಂದಿದ್ದೀರಂದ್ರೆ ನಿಜವಾಗ್ಲೂ ಪುಣ್ಯವಂತರು. ಒಳ್ಳೇದಾಗ್ಲಿ. ಮತ್ತ ಅವ್ರಿಗೆ ನಡ್ಕೋತ ಬರುವಂತ ಪಾದಯಾತ್ರೆ ಮಾಡುವಂತನಾಗ್ರಿ ಸರ, ಅವ್ರಿಗೆ ಮಂತ್ರಾಕ್ಷತೆ ಎಲ್ಲರಿಗೂ ಕೊಟ್ಟಿವ್ರು ನಾವಾರಿ. ನಾನು ನಮ್ ಫ್ರೆಂಡ್ ಇನ್ನೊಬ್ರು ಚೆನ್ನಪ್ಪ ಹುನ್ನೂರ್ ಅಂತ ಹೇಳಿ. ಈ ಮಂತ್ರಾಕ್ಷತೆ ತಗೊಂಡ್ ಕ್ಷಣ ಒಟ್ಟ ಸ್ಟ್ಯಾಂಡ್ ಆಗ್ತಿದ್ರಿ ಅವ್ರ. ನೋಡಿ ಏನು ಪ್ರಾಬ್ಲಮ್ ಆಗತಿರ್ಕಿಲ್ರಿ. ಏಕ ನಡೀದಾರಿ. ರಾಯರದ ಒಳಗಿಂದ ನಾವು ನಂಬಿದ್ವಿ ಅಂದ್ರ ರಾಯರ್ ನಮ್ಮನ್ನ ಯಾವಾಗ ಕೈ ಬಿಡಲ್ರಿ ಗುರುಗಳೇ. ಸತ್ಯದ ಮಾತು. ಅದಕ್ಕೆ ಒಳ್ಳೇದಾಗ್ಲಿ ಸ್ವಾಮಿ. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ನಿಮ್ಮ ಫೋಟೋಗಳನ್ನು ಆನಂದ್ ಮಾಸ್ಟರ್ ಇರುವುದು ಮತ್ತೆ ನಿಮ್ಮ ಏನು ಟೀಮ್ ಇದೆ ನೋಡಿ, ಮಂತ್ರಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಏನು ಒಂದು ಫೋಟೋವನ್ನು ಭಾವಚಿತ್ರವನ್ನು ತೆಗೆದಿರ್ತೀರಲ್ವಾ, ಆ ಭಾವಚಿತ್ರವನ್ನು ನಮ್ಗೆ ಕಳಿಸಿ. ನಾವ್ ಅದನ್ನ ನೋಡಿ ನಾವು ಇಲ್ಲಿ ಖುಷಿ ಪಡುತ್ತೀವಿ ಸ್ವಾಮಿ. ಓಕೆ ಸರ್. ನೀವು ಭೇಟಿ ಅಲ್ಲಿ ನಿಮ್ಮನ್ನ ಸಂಪರ್ಕ ಮಾಡಿದಾಗ ಅವ್ರನ್ನ ನಿಮ್ಗ ಭೇಟಿ ಆಗತ್ತಲ್ರಿ, ಅವ್ರನ್ನ ಕೇಳ್ತೀರಾ? ಯಾರನ್ನ ಹೇಳಿ? ಆನಂದ್ ಮಾಸ್ಟರ್ ಅವ್ರನ್ನ. ಏನಂತ? ಈಗ ಇಲ್ಲ ನೀವು ಪಾದಯಾತ್ರೆ ಮಾಡ್ರಿ ಅಂತಲ್ಲ ಕೇಳ್ತೀರಾ?
ಖಂಡಿತ ಸ್ವಾಮಿ, ಖಂಡಿತ ಹಾ ಕೇಳ್ರಿ, ನಮ್ಗೂ ಒಳ್ಳೇದು, ಸಂತೋಷ ಆಕೈತ್ರಿ. ಖಂಡಿತ ಖಂಡಿತ ಹಾ ಆಯ್ತು. ಖಂಡಿತ ಕೇಳುತ್ತೇವೆ. ಏನು ಆದ್ರೆ ಇವತ್ತು ನಿಮ್ಮ ತಂದೆಯವರು ಹುಷಾರಾಗಿದ್ದಾರೆ ಅಂತೇನೆ ನೀವು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡು ಕರೆ ಮಾಡ್ತಾ ಇದ್ದೀರಲ್ವಾ? ಅವತ್ತಿನ ನಮಗ್ ದಿನದಲ್ಲಿ ನಿಮ್ ಕರೆ ಸಿಕ್ಕತಿ, ನಿಮ್ ಕರೆ ನನಗ್ ಸಿಕ್ಕತಿ ಅಂದ್ರ ನಂದದ ಪುಣ್ಯ ಮಾಡೇನ್ರಿ ಸರ್ ನಾ. ಇರ್ಲಿ, ಎಲ್ಲ ರಾಯರ ಕೃಪೆ ಇವೆಲ್ಲ ಸ್ವಾಮಿ, ನಮ್ಮದೇನು ಇಲ್ಲ ಇದರಲ್ಲಿ. ಆದ್ರೆ ಒಂದ್ ವಿಚಾರದಲ್ಲಿ ಒಳ್ಳೇದಾಗ್ಲಿ, ನಿಮ್ಮ ತಂದೆಯವರು ಹುಷಾರಾಗಿದ್ದಾರಂತೆ, ಪೂಜೆ ಮಾಡೋದು ಬಿಡಕ್ ಹೋಗ್ಬಿಡಿ. ನಿಮ್ಮ ಉಸಿರಿರೋವರೆಗೂ ರಾಯರಿಗೆ ಪೂಜೆ ಮಾಡ್ತಾ ಇರಿ. ಹಾ ಓಕೆ ಸ್ವಾಮಿ, ಓಕೆ ರೀ. ಮತ್ತ ಅಲ್ಲಿ ನಮ್ ಅಕ್ಕಾರ್ದೊಂದು ವಿಷಯ ಕೇಳೋದೈತಿ, ಕೇಳ್ಬೋದ್ರಿ? ನೀವು ಅಲ್ಲಿಂದ ಬನ್ನಿ, ಬಂದ ತಕ್ಷಣ ಮತ್ತೆ ನಿಮ್ಗೆ ಕರೆ ಮಾಡ್ತೀನಿ ಅಂತ ಸಂಪರ್ಕ ಮಾಡ್ತೀನಿ. ಓಕೆ ಸ್ವಾಮಿ, ಓಕೆ. ನನಗೆ ಕರೆಯನ್ನು ಸ್ವೀಕರಿಸ್ಕೊಂಡು ನೋಡಿ, ನೀವು 1000 ಸಲ ಫೋನ್ ಮಾಡಿದ್ರು ನನಗೆ ಬೇಜಾರಿಲ್ಲ. ಯಾಕೆ ಸ್ವಾಮಿ ನೀವು ಇಷ್ಟು ಸಲ ಫೋನ್ ಮಾಡ್ತಾ ಇದೀರಿ ಅಂತ ನಾನು ಯಾವತ್ತೂ ನಿಮ್ಮನ್ನ ಕೇಳುವುದಿಲ್ಲ. ಆದ್ರೆ ಒಬ್ಬರ ಹತ್ರ ನಾನು ಪೂಜೆ ಮಾಡಿ ಅಲ್ಲ ಸ್ವಾಮಿ, ಮಾನ್ಯ ನೀವು ಒಂದು, ನಾನು ನಮ್ಮ ಚೆನ್ನಪ್ಪ ಹುನ್ನೂರ್ತೆ ಫ್ರೆಂಡ್ ಅವ್ರ ಅದಾರ್ರಿ, ನೀವು ಅವ್ರ ರೈಲ್ವೆ ಸ್ಟೇಷನ್ ಇಲ್ಲಿ ಇದಕ್ಕೊಂದ್ ಕರೆ ಮಾಡ್ತಾ ಇದ್ರಲ್ಲ, ನಿಜವಾಗ್ಲೂ ಗುರುಗಳ ನನಗ್ ಕಣ್ಣಲ್ಲಿ ನೀರ್ ಬಂತು ಇಬ್ಬರಿಗೂ. ಇಲ್ಲ ಫೋನ್ ಪೇ ಮಾಡ್ತೀನಿ ಯಾರಂತಾರ್ರಿ ಗುರುಗಳ? ಯಾರು ಹೇಳಿ? ಅವ್ರ ಬಳ್ಳಾರಿ ಸ್ಟೇಷನ್ದಾಗ ರಾತ್ರಿ 2 ಗಂಟೆ, ಸುಮಾರು 2 ಗಂಟೆಗೆ ಹಚ್ಚಿದ್ರಲ್ರಿ, 2:30 ಅದು ಅವ್ರದ್ದು ಒಂದ್ ಸ್ವಲ್ಪ ಸಮಸ್ಯೆ ಏನೋ ಐತಿ ಹೇಳಾಕತ್ತಿದ್ರಲ್ಲ, ನಮ್ಗ ಆ ಕಡೆ ಬಾಳ ಇಲ್ಲ, 700-800 ರೂಪಾಯಿ ಅಮೌಂಟ್ ಇದೆ ಅಂತ ಹೇಳತ್ತಿದ್ರಲ್ರಿ. ಹೌದು ಸ್ವಾಮಿ, ಹೌದು. ಏನ್ ಮಾಡ್ತೀರಿ, ಎಲ್ಲರದು ಒಂದೊಂದು ಇದು ಇರುತ್ತೆ ಪಾಪ. ಅವ್ರಿಗೆ ನಾವೇ ಮಕ್ಕಳು ಸ್ವಾಮಿ. ವಯಸ್ಸಾದಂತ ವ್ಯಕ್ತಿಗಳಿಗೆ ನಾವೇ ಮಕ್ಕಳು. ಹಾನ್ರಿ, ಅದಕ್ಕೆ ಈಗ ನಮ್ಮ ರಾಯರ್ ಐತ್ರಲ್ಲ, ನಿಮ್ಮ ರೂಪದಾಗ ಬಂದ ಎಲ್ಲರಿಗೂ ಒಟ್ಟ ಅನುಕೂಲ ಮಾಡಾಕತ್ಯಾರ್ರಿ. ಒಟ್ಟ ನಮ್ದು ಏನೋ ಒಂದ್ ಅಭಿಪ್ರಾಯ ರೀ, ಮತ್ತೇನಿಲ್ರಿ. ಹೌನ್ರಿ, ಆಯ್ತು. ಒಳ್ಳೇದಾಗ್ಲಿ, ಪೂಜೆ ಮಾಡ್ತಾ ಇರಿ. ನನಗೆ ನೀವು ಫೋನ್ ಮಾಡಿ, ನಿಮ್ಮ ಅಕ್ಕರು ಬಗ್ಗೆ ಕೇಳೋದಕ್ಕೆ ಅಂತ ಹೇಳಿದ್ರಲ್ಲ, ನನಗೆ ನೀವೆಷ್ಟು ಸಲ ಫೋನ್ ಮಾಡಿದ್ರು ನನಗೆ ಬೇಜಾರಿರೋದಿಲ್ಲ. ಆದ್ರೆ ಒಬ್ಬರಿಗೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ನಾನು ಏನ್ ಹೇಳ್ತಾ ಇರ್ತೇನೆ, ಅವ್ರದ್ದು ಮುಗಿದ ನಂತರ ನೀವು ಫೋನ್ ರಿಸೀವ್ ಮಾಡ್ತೇನೆ. ನೀವು ಫೋನ್ ಮಾಡ್ತಾ ಇದ್ದೀರಂತೆ ಅಲ್ಲ, ನೀವು ಫೋನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಅವ್ರ ಫೋನ್ ಕಟ್ ಮಾಡಿ ನಿಮ್ ಫೋನ್ ರಿಸೀವ್ ಮಾಡುವುದಿಲ್ಲ. ಅವ್ರಿಗೆ ಪೂಜೆ ಕಂಪ್ಲೀಟ್ ಆಗುವವರೆಗೂ, ಅವ್ರಿಗೆ ಹೇಳಿರೋ ವ್ರತವನ್ನು ಕಂಪ್ಲೀಟ್ ಆದ ಮೇಲೆ ನಾನ್ ನಿಮಗ್ ಫೋನ್ ಮಾಡೋದು. ಇಲ್ಲ ಸ್ವಾಮಿ, ಏನ್ ಬೇಜಾರಿಲ್ಲ ಸ್ವಾಮಿ. ನಿಮ್ದೊಂದ್ ಕಾಲ್ ಸಿಕ್ಕ್ರೆ ನಮಗೆ ಸಾಕ್ರಿ. ಆಯ್ತು ಸ್ವಾಮಿ. ನಿಮ್ಮದ್ ಎಷ್ಟ್ ದನಿ ಎಷ್ಟ್ ಚಂದ್ರಿ, ಏನ್ ರಾಯರ್ ಸೇಮ್ ನಮ್ಗ ರಾಯರ ಮಾತಾಡಿದಂಗ ಆಕೈತ್ರಿ. ಶುಭವಾಗ್ಲಿ ಸ್ವಾಮಿ, ಎಲ್ಲಾ ರಾಯರ ಕೃಪೆ ಸ್ವಾಮಿ. ಓಕೆ ಸ್ವಾಮಿ, ಮತ್ತೆ ಸ್ವಲ್ಪ ರಾಯರ ಆಶೀರ್ವಾದ ಮಾಡುವಾಗ ನಿಮ್ದು ಆಶೀರ್ವಾದ, ರಾಯರ ಆಶೀರ್ವಾದ ಇರ್ಲಿ ನಮ್ಮ ಮ್ಯಾಲ. ಖಂಡಿತ ಸ್ವಾಮಿ, ಖಂಡಿತ. ಒಳ್ಳೇದಾಗ್ಲಿ. ರಾಯರ್ನ ನಂಬಿದ್ದೀರಾ, ಖಂಡಿತ ಒಳ್ಳೇದಾಗೇ ಆಗುತ್ತೆ. ನಾ ತಪ್ಪ ಮಾತಾಡಿರೋ ಆತ್ರಿ, 2 ಕ್ಷಮಸ್ರಿ ನೀವ. ಶುಭವಾಗ್ಲಿ ಸ್ವಾಮಿ.